ಸೊ ಹಾಯ್ ಎಲ್ಲ ಗಾಯ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು 20th Jan. ಸೊ ಇವತ್ತು ಆಲ್ಮೋಸ್ಟ್ ನಂದು 20 ವೀಡಿಯೋಸ್ ಕಂಪ್ಲೀಟ್ ಆಯಿತು. ಇವತ್ತು ಅಪ್ಲೋಡ್ ಆಗಿ. ಸೊ ಆಲ್ಮೋಸ್ಟ್ 20 ಡೇಸ್ ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಇದೇ ರೀತಿ 30 ಡೇಸ್ ಕಂಪ್ಲೀಟ್ ಮಾಡಿ ಆಲ್ಮೋಸ್ಟ್ 100 ಡೇಸ್ 365 ಡೇಸು ಕಂಪ್ಲೀಟ್ ಆಗಬೇಕು. ಒಂದು ವರ್ಷ ಪೂರ್ತಿ ಹಿಂಗೆ ವ್ಲಾಗ್ ಮಾಡೋಣ. ಬಟ್ ಇದೇ ಥರ ಮಾಡಲ್ಲ, ಡೈಲಿ ವ್ಲಾಗ್ ಮಾಡ್ತೀನಿ. ಬಟ್ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಸೊ ಹಂಗಾಗಿ ನಾನು ಸ್ವಲ್ಪ ಪ್ರಿಪ್ರೇಷನ್ ನಡೀತಿದೆ. ಸೊ ಮಾಡ್ತೀನಿ ಗೈಸ್, ಅದನ್ನೆಲ್ಲ ಚಾರಿತಿಗೆ ತಂದೇ ತತ್ತೀನಿ. ಇವತ್ತಿಂದ ಏನು ಅಪ್ಡೇಟು ಅಂದರೆ ಗೈಸ್, ಇವತ್ತು ಆ್ಯಕ್ಚುಲಿ ನಾನು ರೀಲ್ಸ್ ನೋಡಿದೆ ಒಂದು ಸ್ವಲ್ಪ ಹೊತ್ತು. ಸೊ ನನಗೆ ಅದರಲ್ಲಿ ಒಂದು ಶಾಕಿಂಗ್ ನ್ಯೂಸು ಏನಂದರೆ, ಕೇರಳದಲ್ಲಿ ಒಂದು ಹುಡುಗಿ ಒಂದು ಫೇಕ್ ವಿಡಿಯೋ ವೈರಲ್ ಆಗೋಕ್ಕೋಸ್ಕರ, ಅವಳು ವೈರಲ್ ಆಗಿ ವ್ಯೂಸು ಫಾಲೋವರ್ಸ್ಗೋಸ್ಕರ ಒಂದೇ ಒಂದು ಫೇಕ್ ವಿಡಿಯೋ ಮಾಡ್ತಾಳೆ. ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ, ಕೇರಳದಲ್ಲಿ ನಡೆದಿರೋದು ಇದು ಇನ್ಸಿಡೆಂಟು. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಬ್ಬ ಗಂಡಸು ಅವನ ಹೆಸರು ಬಂದು ದೀಪಕ್ ಅಂತ, ಅವ್ರ ಹೆಸರು ಕೂಡ ರಿವೀಲ್ ಮಾಡ್ತೀನಿ. ಸೊ ಅವ್ರನ್ನ ಅವರು ಮಿಸ್ಬಿಹೇವ್ ಮಾಡಿದ್ರು, ಲೈಕ್ ಅನ್ಕಂಫರ್ಟ್ ಆಗೋ ಥರ ಬಿಹೇವ್ ಮಾಡಿದ್ರು, ಲೈಕ್ ಟಚ್ ಮಾಡಿದ್ರು, ಆ ಥರ. ಲೈಕ್ ಅಲ್ಲಿ ಏನೂ ನಡೆದಿಲ್ಲ ಗೈಸ್. ನನ್ನ ವೀಡಿಯೋ ಸಿಕ್ಕಿದೆ ನನ್ನ ಹತ್ರ. ಸೊ ಹಾಕ್ತೀನಿ, ನೋಡ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಫುಲ್ ಟಾರ್ಗೆಟ್ ಮಾಡಿದಾಳವಳು. ಕಂಪ್ಲೀಟಾಗಿ ಯಾವ ರೀತಿ ಟಾರ್ಗೆಟ್ ಮಾಡಿರೋದು ಅಂದ್ರೆ ಅದನ್ನ, ಸೊ ಹೋಗಿ ಬಸ್ಸು ಫುಲ್ ರಶ್ ಇರುತ್ತೆ. ಸೊ ನೀವು ವೀಡಿಯೋ ಪ್ಲೇ ಆಯ್ತಾ ಇರೋದು ಪಕ್ಕದಲ್ಲಿ ಬೇಕಾದ್ರೆ ನೋಡ್ಬೋದು. ನಾನು ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ. ಸೊ ಹೋಗಿ ಪಕ್ಕದಲ್ಲಿ ನಿಂತಿರ್ತಾಳೆ. ಸೊ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಲೈಕ್ ಬಸ್ಸು ಬ್ರೇಕ್ ಹಿಡಿದಾಗ ಮತ್ತು ಏನಾರ ಫೋನ್ ಯೂಸ್ ಮಾಡಬೇಕಾದಾಗ ಒಂದು ಸ್ವಲ್ಪ ಶೇಕ್ ಆದರೆ ಅದು ಟಚ್ ಆಗಿರೋ ಥರ ಏನೂ ಇಲ್ಲ ಗೈಸ್. ನೀವು ವೀಡಿಯೋದಲ್ಲಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಬೇಕಾದ್ರೆ ಸ್ಲೋ ಮೋಷನ್ಗೆ ಇಟ್ಕೊಂಡು ನೋಡಿ ವೀಡಿಯೋನ. ಸೊ ಆ ಥರ ಏನೂ ನಡೆದಿಲ್ಲ. ಬಟ್ ಅದನ್ನು ಅವರು ಬಸ್ಸು ಇಳಿಯೋವರೆಗೂ ಫುಲ್ಲು ಟಾರ್ಗೆಟ್ ಮಾಡಿ ವೀಡಿಯೋ ಮಾಡಿ ವೈರಲ್ ಆಗೋಕ್ಕೆ, ಒಂದೇ ಒಂದು ವೈರಲ್ ಆಗೋಕ್ಕೋಸ್ಕರ ಆ ವಿಡಿಯೋ ಮಾಡಿ ಬಿಟ್ಟಿರೋದು. ಸೊ ಅದು ತುಂಬ ಅಂದರೆ ತುಂಬ ವೈರಲ್ ಆಗಿ, ಲೈಕ್ ಕ್ವಶನ್ ಮೇಲೆ ಕ್ವಶನ್ ಮಾಡೋ ಥರ ಹೋಗಿ ಪಾಪ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಸೊ ಅವರು ಇನ್ನು ನಮ್ಮ ಜೊತೆ ಇಲ್ಲ. ಸೊ ತುಂಬ ಬೇಜಾರಾಯ್ತು ಇದು ಕೇಳ್ಬಿಟ್ಟು. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಟ್ ಏನು ಅಂದರೆ, ಈ ಥರ ನಡಿಬಾರ್ದಿತ್ತು. ಯಾಕೆಂದರೆ ಇಫ್ ಇನ್ ಕೇಸು ಅವಳು ಆ ರೀತಿ ಪಾಪ್ಯುಲರ್ ಆಗಬೇಕು ಅಂದರೆ ಅದು ವೇಸ್ಟ್ ಗೈಸ್. ಅದೆಲ್ಲ ಜಾಸ್ತಿ ದಿನ ನಿಲ್ಲಲ್ಲ ಪಾಪ್ಯುಲಾರಿಟಿ. ನಿಮ್ಗೇನೇ ಇದ್ರೂ ಹಾರ್ಡ್ ವರ್ಕು ಮತ್ತು ನಿಮ್ಮದು ನಿಜ ಇದ್ದಿದ್ರೆ ಬೇರೆ ರೀತಿಯೇ ಇರ್ತಿತ್ತು. ಲೈಕ್ ಅಲ್ಲಿ ಆ ಥರದ್ದು ಏನೂ ನಡೆದಿಲ್ಲ ಗೈಸ್. ನೀವು ವಿಡಿಯೋ ನೋಡ್ಬೋದು ಬೇಕಾದರೆ. ಕಂಪ್ಲೀಟಾಗಿ ಡೆಡ್ ಆಪೋಸಿಟ್ ಅದು. ಸೊ ಆ ವ್ಯಕ್ತಿ ಯಾಕಾದರೆ ಸೂಸೈಡ್ ಮಾಡ್ಕೊಂಡ್ರು ಅಂತ ನನಗಿನ್ನ ಪ್ರಶ್ನೆ ಕಾಡ್ತಿದೆ. ಯಾಕಂದರೆ ತಪ್ಪಿಲ್ಲ ಅಂದಮೇಲೆ ಹೋರಾಡಬೇಕು ಗೈಸ್. ಯಾಕೆಂದರೆ ಸೂಸೈಡ್ ಮಾಡ್ಕೊಳ್ಳೋದು ಅದೆಲ್ಲ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಥವಾ ಫ್ರ್ಯಾಕ್ಷನ್ ಆಫ್ ಮಿನಿಟ್ ಅಥವಾ ಒಂದು ಕೆಲವು ನಿಮಿಷಗಳಲ್ಲಿ ಒಂದು ತಪ್ಪು ನಿರ್ಧಾರ ತಗೊಂಡ್ರೆ ಲೈಫೇ ಸ್ಪಾಯ್ಲ್ ಅದು. ಯಾಕಂದರೆ ಸೂಸೈಡ್ ಅನ್ನೋದು ಒಂದು ಸತಿ ಪ್ರಾಣ ಹೋದ್ಮೇಲೆ ಗೈಸ್ ಏನೇ ಮಾಡಿದ್ರು ವಾಪಸ್ ബരല്ല. ഒരു വേണ്ടാതിരത്തിലേക്ക് പോകണം, ഒരു അനാവശ്യത്തിലേക്ക് പോകണ ഒരാളല്ല. ഓനങ്ങനെ ഒരു സാഹചര്യത്തിൽ കണ്ടു പറഞ്ഞപ്പോ സഹിക്കാൻ പറ്റില്ല. മുൻപ് മോൻ അങ്ങനെ പറഞ്ഞാണ്. എവിടെ പോയാലും ഫോണിൽ കൂടെ മമ്മി എന്തുണ്ട് ഏതുണ്ട്, പപ്പ ഷോപ്പിൽ പോയാൽ മമ്മി ഒറ്റയ്ക്കാണെങ്കിൽ അടുത്ത വീട്ടിൽ വരെ പോയി ഒറ്റയ്ക്കിരിക്കണ്ട, അല്ലെങ്കിൽ അമ്പലത്തിൽ പോയിരിക്കുന്ന അറിയും. അങ്ങനെ പറയണം. ಎಂಥ ತಪಸ್ ಮಾಡಿದ್ರು ಕೂಡ ವಾಪಸ್ ಬರಲ್ಲ. ಸೊ ನಿಮ್ಮ ತಪ್ಪಿಲ್ವಾ, ಹೋರಾಡಿ, ಸಾಯೋವರೆಗೂ ಹೋರಾಡಿ. ಬಟ್ ಸಾಯ ನಿರ್ಧಾರ ತಗೋಬೇಡಿ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನ. ಸೊ ಏನಂದರೆ, ಸಾಲ್ವ್ ಆಗದೇ ಇರೋ ರೀತಿ, ಯಾವುದೇ ರೀತಿ ಸಾಲ್ವ್ ಆಗೋದೇ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲವೇ ಇಲ್ಲ. ಸೊ ಏನೇ ಇರಲಿ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಎಂಥ ಕಷ್ಟ ಇರಲಿ, ಏನೇ ಇರಲಿ ಅದಕ್ಕೊಂದು ಸೊಲ್ಯೂಷನು 101% ಕಷ್ಟ ಇದೆ ಅಂದಮೇಲೆ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ, ಅದಕ್ಕೊಂದು ದಾರಿ ಇದ್ದೇ ಇರುತ್ತೆ. ಸೊ ಆ ವ್ಯಕ್ತಿ ಹೋರಾಡ್ಬೋದಿತ್ತು. ಸೊ ಸೋಷಿಯಲ್ ಮೀಡಿಯಾನೇ ಇದೆ. ಸೋಷಿಯಲ್ ಮೀಡಿಯಾದಲ್ಲೇ ಕಂಪ್ಲೀಟಾಗಿ ಅವರು ಬಂದು ಮಾತಾಡ್ಬೋದಿತ್ತು. ಸೋಷಿಯಲ್ ಮೀಡಿಯಾದಲ್ಲೇ ಅಲ್ವಾ ಅವರು ಅಂದರೆ ಅವ್ರ ಫೇಸ್ ಎಲ್ಲ ಇದಾಗಿ ಅವ್ರದ್ದೆಲ್ಲ ಲೈಕ್ ಇದಾಗಿದ್ದು ವೈರಲ್ ಆಗಿದೆ ವಿಡಿಯೋ. ಸೊ ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟು ಇದು ಫುಲ್ಲು ತಪ್ಪು ಅಂತ ಅವರು ವಾದ ಮಾಡ್ಬೋದಿತ್ತು. ಸೊ ಜನ ಯಾವುದು ನಂಬಬೇಕು ಯಾವುದು ನಂಬಾರ್ದು ಅನ್ನೋದು ತುಂಬ ಬುದ್ಧಿ ಇದೆ ಅವ್ರ ತಲೆಯಲ್ಲೂ. ಸೊ ಆ ಲೇಡಿ ಬಂದ್ಬಿಟ್ಟು ಆಲ್ಮೋಸ್ಟ್ ಅರೆಸ್ಟ್ ಆಗಿದ್ದಾರೆ. ಸೊ ಅದು ಅರೆಸ್ಟ್ ಆದ್ರೆ ಏನು ಗೈಸ್, ಏನು 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, 10 ವರ್ಷ ಬೇಕಾದ್ರೆ ಆಗುತ್ತೆ ಶಿಕ್ಷೆ. ಆಲ್ಮೋಸ್ಟ್ ಆಚೆ ಬಂದಮೇಲೆ ಅದೇ ಕೆಲಸ ಮಾಡ್ತಾರೆ. ಸೊ ಒಂದು ಪ್ರಾಣ ಹೋಯ್ತು ಗೈಸ್ ಅವಳಿಂದ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಈ ವಿಡಿಯೋ ನೋಡಿದಾಗಿಂದ. ನನಗೆ
ಆ್ಯಕ್ಚುಲಿ ಅದು ಫೇಕ್ ವಿಡಿಯೋ ಇರ್ಬೋದಾ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡಿದೆ. ಆ್ಯಕ್ಚುಲಿ ಇದು ಕೇರಳದಲ್ಲಿ ರಿಯಲ್ ಇನ್ಸಿಡೆಂಟ್ ನಡೆದಿರೋದು. ಸೊ ನೋಡ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಯಾವುದನ್ನು ನಂಬಬೇಕೋ ಯಾವುದನ್ನು ಬಿಡಬೇಕೋ ಈಗಿನ ಕಾಲದಲ್ಲಿ. ಇವಾಗ AI ಬಂದ ಮೇಲಂತೂ ತುಂಬ ಅಂದರೆ ತುಂಬ ಅಧ್ವಾನ ಆಗ್ತಿದೆ ಸೋಷಲ್ ಮೀಡಿಯಾ ಎಲ್ಲ. ಸೊ ಲೈಕ್ ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟ್ಗಳು ಹಾಕೋದೆಲ್ಲ ನಡೀತಿದೆ. ಬಟ್ ಇದು ರಿಯಲ್ ಇನ್ಸಿಡೆಂಟ್ ನೋಡ್ಬಿಟ್ಟು ನನಗೆ ಒಂದು ಸ್ವಲ್ಪ ಬೇಜಾರಾಯಿತು, ಮನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಒಂದು ಪ್ರಾಣದ ಜೊತೆ ಆಟ ಆಡಬಾರ್ದಿತ್ತು ಆ ವ್ಯಕ್ತಿ. ಬಟ್ ಇವರು ದೀಪಕ್ ಅನ್ನೋರು ಕೂಡ ಹೋರಾಡ್ಬೋದಿತ್ತು. ಸೊ ಹೋರಾಡಿದರೆ ಒಂದು ಸೊಲ್ಯೂಷನ್ ಸಿಕ್ಕಿರೋದು, ಒಂದು ದಾರಿ ಇದ್ದೇ ಇರೋದು. ಸೊ ಸೂಸೈಡ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಅಂಥದ್ದು ಏನು ಫೇಸ್ ಮಾಡಿದ್ರು, ಲೈಕ್ ಹೆವಿ ಟ್ರೋಲ್ ಆಯ್ತಂತೆ ಆ ವಿಡಿಯೋ. ಬಟ್ ಅದಕ್ಕೆ ಏನೋ ಒಂದು ಆ್ಯಕ್ಷನ್ ಇದ್ಮೇಲೆ ರಿಯಾಕ್ಷನ್ ಇದ್ದೇ ಇರುತ್ತಲ್ವ. ಸೊ ಹೋರಾಡ್ಬೋದಿತ್ತು, ಏನೋ ಗೊತ್ತಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರೈತಿ ಈ ವಿಷಯ ನೋಡ್ಬಿಟ್ಟು. ಸೊ ಇವತ್ತು ಇದನ್ನು ಹೇಳಬೇಕು ಅಂತಲೇ ಒಂದು ಸ್ವಲ್ಪ ಪ್ರಿಪೇರ್ ಆದೆ. ಲೈಕ್ ಗೈಸ್, ನಾನು ಪ್ರಿಪೇರ್ ಅಂದರೆ ನಾನೇನು ನೋಟ್ಸ್ ಎಲ್ಲ ಬರ್ಕೊಂಡು ಲೈಕ್ ಹಿಂಗೆ ಹೇಳಬೇಕು ಇದನ್ನೇ ಹೇಳಬೇಕು ಅಂತೇನು ಪ್ರಿಪೇರ್ ಆಗೋಲ್ಲ. ಸೊ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಒಂದು ಸ್ವಲ್ಪ ತಲೆಯಲ್ಲಿ ಫಿಕ್ಸ್ ಆಯ್ತೀನಿ. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ನೀವು ನೋಡ್ಬೋದು ಆನ್ ಸ್ಪಾಟ್ ಇದೆಲ್ಲ ಡೈಲಾಗ್ ಬರೋದು. ಸೊ ನಾನು ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. 10 to 15 ಮಿನಿಟ್ಸ್ ನಾನು ನಾನ್ ಸ್ಟಾಪಾಗೆ ಮಾತಾಡೋದು ವೀಡಿಯೋಗಳಲ್ಲಿ ಆಲ್ಮೋಸ್ಟು. ಅದು ಈ ಥರ ವೀಡಿಯೋಗಳಲ್ಲಂತೂ ನೀವು ಪ್ರೀವಿಯಸ್ ವೀಡಿಯೋ ಎಲ್ಲ ಚೆಕ್ ಮಾಡಿ 10 to 15 ಮಿನಿಟ್ಸ್ ನಾನು ಬ್ರೇಕಲ್ಲೇ ಮಾತಾಡಿರೋದು ಆಲ್ಮೋಸ್ಟ್ ಎಲ್ಲ. ಈ ಥರದ್ದು ಏನಾರು ಒಂದು ಮಾತಾಡಬೇಕಾದ್ರೆ ಸೊ ನಾನು ನೋಟ್ಸ್ ಎಲ್ಲ ಬರೆದು ಇದೇ ಪಾಯಿಂಟ್ಸ್ ಮಾತಾಡಬೇಕು ಅಂತೆಲ್ಲ ಏನು ಮಾತಾಡಲ್ಲ. ಸೊ ಪ್ರಿಪೇರ್ ಆಗ್ತೀನಿ ಇದ್ರ ಬಗ್ಗೆ ಏನೇನು ಮಾತಾಡಬೇಕು, 4-5 ಪಾಯಿಂಟು ಇದನ್ನು ಬೇಸಾಗಿ ಇಟ್ಕೊಂಡು ಮಾತಾಡಬೇಕು ಅಂತ. ಸೊ ಆ ಬೇಸಸ್ ಮೇಲೆ ಮಾತಾಡ್ಕೊಂಡು ಫ್ಲೂಯೆಂಟಾಗಿರುತ್ತೆ. ಲೈಕ್ ಗೈಸ್, ಇದು ರಿಯಾಲಿಟಿ ಆಗಿರಬೇಕು. ಸೊ ಪ್ರಿಪೇರ್ ಆಗಿ ಮಾತಾಡೋದೆಲ್ಲ ಮನ್ಸಿಗೆ ಮುಟ್ಟಲ್ಲ. ರಿಯಾಲಿಟಿ ನನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅದನ್ನು ನಿಮ್ಮ ಮುಂದೆ ಇಡಬೇಕು ಅನ್ನೋದೇ ನಂದು ಒಂದಿದು. ಅದು ಬಿಟ್ಟು ಪ್ರಿಪೇರ್ ಆಗಬೇಕು, ನೋಟ್ಸ್ ಬರೀಬೇಕು, ಅದು ಅಲ್ಲೆಲ್ಲೋ ನೋಟ್ಸ್ ಇಟ್ಕೊಂಡು ಕ್ಲೀನಾಗಿ ಓದ್ಕೊಂಡು ಪಾಠ ಓದೋ ಥರ ಓದಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅದೆಲ್ಲ. ಸೊ ಇದು ಇವತ್ತಿನ ನ್ಯೂಸು ಗೈಸ್. ಸಿಕ್ಕಾಪಟ್ಟೆ ಬೇಜಾರಾಯಿತು, ನೋಡೋಣ ಏನಾಗುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್, ಹುಡುಗಿರಿಗೆ ಒಂದೇ ಒಂದು ಹೇಳೋದು. ಸೊ ಇಫ್ ಇನ್ ಕೇಸು ಈ ಥರ ಏನಾದರೂ ಮಿಸ್ಬಿಹೇವ್ ಮಾಡಿದ್ರೆ ನಿಮ್ಮ ಜೊತೆ, ಸೊ ಯಾಕಂದರೆ ಹುಡುಗಿರಿಗೆ ಅಥವಾ ಲೇಡೀಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಟಚ್ಚು ಯಾವ ಥರ ಇರುತ್ತೆ, ಯಾವ ಥರ ಫೀಲ್ ಆಗುತ್ತೆ, ಅವರು ಯಾವ ಇಂಟೆನ್ಷನಲ್ಲಿ ಟಚ್ ಮಾಡ್ತಿದ್ದಾರೆ ಅಂತ 100%, 100-200% ನಿಮಗದು ಗೊತ್ತಾಗೇ ಆಗುತ್ತೆ. ಅದ್ರ ಮೇಲೆ ಯಾವುದೇ ರೀತಿ ಅನುಮಾನ ಇಲ್ಲ. ಸೊ ಇಫ್ ಇನ್ ಕೇಸ್ ಆ ಥರ ಏನಾದ್ರು ಇನ್ಸಿಡೆಂಟ್ ನಡೆದ್ರೆ ಲೈಕ್ ಮಿಸ್ಬಿಹೇವ್ ಮಾಡೋದು, ನೀವು ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ, ವೀಡಿಯೋ ಮಾಡಿ ವೈರಲ್ ಮಾಡೋ ಅವಶ್ಯಕತೆ ಇಲ್ಲ. ಬಸ್ಸಲ್ಲೇ ಎದ್ದು ನಿಂತು, ನೀವು ಯಾವ ಸ್ಪಾಟಲ್ಲಿ ಇರ್ತೀರೋ, ಬಸ್ಸೇ ಅಂತಲ್ಲ ಎಲ್ಲಿರ್ತೀರೋ ಅಲ್ಲೇ ಎದ್ದು ನಿಂತು ನೀವು ಒಂದು ವಾಯ್ಸ್ ರೈಸ್ ಮಾಡಿದ್ರೆ ಅಲ್ಲಿ ಅವ್ರ ಕತೆ ಬೇರೆ ಲೆವೆಲ್ಗೆ ಹೋಗುತ್ತೆ. ಸೊ ಅವ್ರ ಕತೆ ಅಲ್ಲೇ ಫಿನಿಶ್ ಆಗುತ್ತೆ. ಅಲ್ಲಿರೋ ಜನನೂ ಸಪೋರ್ಟ್ ಮಾಡೇ ಮಾಡ್ತಾರೆ ತಪ್ಪು ಅವ್ರದ್ದಿದ್ರೆ. ಸೊ ದಯವಿಟ್ಟು ವೈರಲ್ಗೋಸ್ಕರ ಈ ಥರ ಫೇಕ್ ವೀಡಿಯೋಗಳನ್ನ ಮಾಡಬೇಡಿ, ನಾನು ಹೇಳೋದು ಇಷ್ಟೇ. ಸೊ ನೀವು ವೀಡಿಯೋ ಮಾಡ್ತೀರಾ, ಒಂದು ಸಾಕ್ಷಿಗೆ ಒಂದು ಪ್ರೂಫ್ಗೋಸ್ಕರ ವೀಡಿಯೋ ಮಾಡ್ತೀರಾ ಮಾಡಿ. ಈ ರೀತಿ ಫೇಕಾಗೆಲ್ಲ ಮಾಡಿ ಒಬ್ಬರು ಲೈಫ್ ಜೊತೆ ಆಟಾಡೋದಿದೆಯಲ್ಲ, ತುಂಬ ಅಂದರೆ ತುಂಬ ತಪ್ಪು. ಬಟ್ ಅವಳು ಲೈಕ್ ವೈರಲ್ ಆಗಬೇಕು ಅಂತ ಮಾಡಿದ್ಲು. ಬಟ್ ಆ ವ್ಯಕ್ತಿ ಜೊತೆ ಎಂತ ಆಟಾಡೋದು ಅಂತ ಗೊತ್ತಿಲ್ಲ. ಫೋನಲ್ಲಿ ಒಂದು ಆಪ್ಷನ್ ಇರುತ್ತೆ ಬ್ಲರ್ ಮಾಡೋದು, ಫೇಸ್ ಬ್ಲರ್ ಮಾಡೋ ಆಪ್ಷನು. ಸೊ ಅದನ್ನು ಮಾಡಿದ್ರು ಆ ವ್ಯಕ್ತಿ ಇವಾಗ ಬದುಕಿರ್ತಿದ್ರೇನೋ ಆ ಥರ ಏನಾದ್ರು ಮಾಡಿ ವೈರಲ್ ಆಗಿದ್ದರೆ ಅದು ಬೇರೆ ಥರನೇ ಇರೋದು. ಸೊ ಅವ್ರಿಗೆ ಅದೇನೋ ನನಗೆ ಆ ಹುಡುಗಿಗೆ ಹೆಂಗ್ಸಿಗೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಬಿಡಿ ಗೈಸ್. ಇದ್ರ ಬಗ್ಗೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಈಗ, ಯಾಕಂದರೆ ಆ ವ್ಯಕ್ತಿ ನಮ್ಮ ಜೊತೆ ಇಲ್ಲ, ಅವ್ರು ತೀರೋಗಿದ್ದಾರೆ, ಎಲ್ಲ ಮುಗಿದಿದೆ, ಅವ್ರು ಅರೆಸ್ಟ್ ಕೂಡ ಆಗಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಏನಾರು ಅಪ್ಡೇಟ್ ಬಂತು ಅಂದರೆ ನಾನು ಅಪ್ಡೇಟ್ ಮಾಡ್ತೀನಿ ವಿಡಿಯೋಗಳಲ್ಲಿ. ಸೊ ಇದು ಗೈಸ್ ಇವತ್ತಿಂದು ಸಿಕ್ಕಾಪಟ್ಟೆ. ಅಂದರೆ ಇದು ಆಲ್ಮೋಸ್ಟ್ ನನಗೆ ಮಧ್ಯಾಹ್ನ ಒಂದು 2-2:30 ಹಂಗೇನೋ ನೋಡಿದೆ. ಒಂದು ಸ್ವಲ್ಪ ಮನಸ್ಸಲ್ಲಿ ಅದೇ ಕೊರಿತಿತ್ತು, ಬೇಜಾರಾಯಿತು. ಯಾಕಂದರೆ ಈ ರೀತಿ ಎಲ್ಲ ನಡೆಯುತ್ತೆ, ಫೇಕ್ ಅಲಿಗೇಷನ್ಸಿಂದ ಎಷ್ಟೋ ಜನರು ಪ್ರಾಣ ಹೋಗುತ್ತೆ. ಸೊ ಈ ರೀತಿ ಮಾಡಬೇಡಿ. ಸೊ ಹೆಣ್ಮಕ್ಳನ್ನ ತುಂಬ ನಂಬ್ತಾರೆ, ಯಾರೇ ಆಗಲಿ, ಯಾವುದೇ ದೇಶ, ಯಾವುದೇ ಸ್ಟೇಟು, ಎಲ್ಲೇ ಹೋದ್ರೂ ಹೆಣ್ಮಕ್ಳನ್ನ ತುಂಬ ಗೌರವಿಸ್ತಾರೆ, ತುಂಬ ನಂಬ್ತಾರೆ. ಸೊ ಅದನ್ನು ಬಳಸ್ಕೊಳ್ಳಿ ಹೊರತು ಇದು ಮಾಡ್ಕೋಬೇಡಿ. ಈ ಥರ ಒಂದು ಸತಿ ಆಯಿತು ಅಂದರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಂಬಲ್ಲ. ಅಂದರೆ ಒಂದು ಲೇಡಿಗೆ ಹೇಳ್ತಾರದು, ಅವ್ರು ನೀನು ಎಲ್ಲಿ ನಂಬ್ತಾರೆ. ಸೊ ಈ ರೀತಿ ಎಲ್ಲ ಮಾಡೋದು ತಪ್ಪು ಅಂತ ಹೇಳ್ತಾ ಗೈಸ್. ಇವತ್ತಿನ ದಿನಚರಿ ನಂದೇನೂ ಇರಲಿಲ್ಲ ಗೈಸ್. ಆ್ಯಸ್ ಯೂಶ್ವಲ್ ಶಾಪು, ಜಿಮ್ಮು ಆಲ್ಮೋಸ್ಟ್ ಇದೆ ನಡೀತು. ಸೊ ಇದೆಲ್ಲ ಏನು ನಾನು ಜಾಸ್ತಿ ಅಪ್ಡೇಟ್ ಮಾಡಲ್ಲ, ಯಾಕಂದರೆ ಡೈಲಿ ಅದೇ ಪ್ರೋಸೆಸ್ ಇರುತ್ತೆ ನಂದು.
ಸೊ ಶಾಪ್ಗೆ ಹೋಗಿ ಶಾಪಲ್ಲಿ ಒಂದು ಸ್ವಲ್ಪ ಕಸ್ಟಮರ್ಸ್ ಬಂದರು, ಕಸ್ಟಮರ್ಸ್ನೆಲ್ಲ ಹ್ಯಾಂಡಲ್ ಮಾಡಿ ಸೊ ಶಾಪಲ್ಲಿ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಇವತ್ತು. ಸೊ ಅದು ಒಂದು ಸ್ವಲ್ಪ ಆಗಲಿಲ್ಲ. ಸೊ ಶಾಪಲ್ಲಿ ವೀಡಿಯೋ ಮಾಡಿಸಿ ತುಂಬ ದಿನ ಆಯಿತು. ನೋಡೋಣ, ಟೈಮ್ ಕೂಡ ಬಂದರೆ ಒಂದು ಸ್ವಲ್ಪ ಫ್ರೀ ಆದರೆ ಶಾಪಲ್ಲೂ ಕೂಡ ಒಂದಷ್ಟು ವೀಡಿಯೋಗಳು ಮಾಡಿಬಿಡೋಣ. ಮತ್ತು ಶಾಪ್ನ ಕ್ಲೀನಾಗಿ A to Z ಎಲ್ಲ ತೋರಿಸ್ತೀನಿ ಅಂತಲೂ ಹೇಳಿದ್ದೆ ಮುಂಚೆ ಪ್ರೀವಿಯಸ್ ವೀಡಿಯೋಗಳಲ್ಲಿ. ಅದನ್ನು ಇನ್ನೊಂದು ಸ್ವಲ್ಪ ದಿನ ಎಲ್ಲ ರೀಸ್ಟಾಕ್ ಆಗ್ತಿದೆ. ಸೊ ಆಗಿದ ತಕ್ಷಣ ನಾನು ಕಂಪ್ಲೀಟ್ ವೀಡಿಯೋ ಕೊಡ್ತೀನಿ. ಸೊ ಯಾರಿಗಾದ್ರೂ ಹೋಲ್ಸೇಲಲ್ಲಿ ಬಟ್ಟೆ ಬೇಕು ಅಥವಾ ಟಿ ಶರ್ಟ್ಸು, ಹುಡ್ಡೀಸು, ಕಾರ್ಗೋ ಪ್ಯಾಂಟ್ಸು ಈ ಥರ ಏನಾರು ಹೋಲ್ಸೇಲಲ್ಲಿ ಬೇಕು, ಮತ್ತು ಲೇಡೀಸಲ್ಲಿ 2 ಸೆಟ್ಸ್ ಕುರ್ತೀಸ್ ಏನಾದರೂ ಬೇಕು ಹೋಲ್ಸೇಲಲ್ಲಿ ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನೋಡೋರಲ್ಲಿ ಯಾರ್ದಾರ ಬಟ್ಟೆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಫುಲ್ ಇನ್ಫಾರ್ಮೇಷನ್ ಕೊಡೋಣ ಬೇಕಾದರೆ, ಅದರಲ್ಲೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಅಷ್ಟೇ ಗೈಸ್, ಇವತ್ತಿನ ವೀಡಿಯೋ ಇಷ್ಟಿತ್ತು. ಸೊ ಗೈಸ್, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಕ್ರೇಜಿ ಲೆವೆಲಲ್ಲಿ ವೀಡಿಯೋಸ್ ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಸೊ ಇವತ್ತಿಗೆ ಆಲ್ಮೋಸ್ಟ್ 650 ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಕ್ರಾಸ್ ಆಗಿದ್ದಾರೆ. ಸೊ ಬೇರೆ ಲೆವೆಲಲ್ಲಿ ಹೋಗ್ತಿದೆ ಮಾತ್ರ. ಸೊ ಇನ್ನೂ 1 ಮಂತ್ ಆಗಿಲ್ಲ, 20 ಡೇಸ್. ಇವತ್ತಿಗೆ 20 ಡೇಸ್ ಕಂಪ್ಲೀಟೆಡ್, ಅಂದರೆ 20 ವ್ಲಾಗ್ ಅಪ್ಲೋಡ್ ಮಾಡಾಗಿದೆ. 20 ಡೇಸು 20 ಟಾರ್ಗೆಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ 650+ ಸಬ್ಸ್ಕ್ರೈಬರ್ಸು ಗೇನ್ ಆಗಿದ್ದಾರೆ. ಸೊ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟೆಲ್ಲ ಆಲ್ಮೋಸ್ಟ್ 700 ಕ್ರಾಸ್ ಆಗಿರ್ತಾರೆ ಅಂತ ಅನ್ಕೋತೀನಿ. ಸೊ ನೋಡೋಣ ಗೈಸ್, ನೀವು ಹಿಂಗೆ ಪ್ರೀತಿ ಬೆಂಬಲ ಕೊಡಿ. ಇನ್ನು ಮತ್ತಷ್ಟು ಕ್ರೇಜಿ ವಿಡಿಯೋಗಳ ಜೊತೆ, ಕ್ರೇಜಿ ವ್ಲಾಗ್ ಜೊತೆ ನಾನು ಬಂದೇ ಬರ್ತೀನಿ. ಸೊ ಅದು ಇನ್ನೂ ತುಂಬ ದೂರ ಏನಿಲ್ಲ, ತುಂಬ ಹತ್ರದಲ್ಲೇ ಇದೆ. ಒಂದು ಸ್ವಲ್ಪ ಪ್ರಿಪ್ರೇಷನ್ ನಡೀತಿದೆ, ಒಂದು ಸ್ವಲ್ಪ ಶಾಪಲ್ಲೂ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕು. ಸೊ ನಾನು ಇಲ್ದಿರಬೇಕಾದ್ರೆ ಮೀನ್ಸ್ ಶಾಪಲ್ಲಿ ಎಲ್ಲ ಮೇಂಟೈನ್ ಆಗಿ ಮಾಡಬೇಕು. ಸೊ ಇದು ಸೆಪ್ಟೆಂಬರಲ್ಲಿ ಓಪನ್ ಆಗಿರೋದ್ರಿಂದ ಶಾಪು ಮೀನ್ಸ್ ನನ್ನ ಬಿಸ್ನೆಸ್ಸು ಇನ್ನೂ ಆ ಥರ ಎಲ್ಲ ಇನ್ನೂ ಫುಲ್ ಸೆಟ್ ಆಗಿಲ್ಲ. ಸೊ ಅದೊಂದು ಸತಿ ಸೆಟ್ ಆದರೆ ನಾನು ಕಂಪ್ಲೀಟಾಗಿ ಓಕೆ ಬೇರೆದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು. ಇಲ್ಲಾಂದರೆ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋ ಜೊತೆಗೆ ಈ ಶಾಪ್ನೂ ನೋಡಬೇಕು. ಅಂದರೆ ಸ್ವಲ್ಪ ಇದಾಗುತ್ತೆ ನನಗೆ, ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಲೈಕ್ ಓಡಲ್ಲ ತಲೆ ನನಗೆ. ನಾನು ಏನಿದ್ರು ಫ್ರೀಯಾಗಿ ಇವಾಗ ನೋಡಿ, ಇವಾಗ ಬೆಳಗ್ಗೆಯಿಂದ ವೀಡಿಯೋ ಮಾಡಿದ್ದೆ, ನಾನು ಈ ಥರ ಫುಲ್ಲು ಫ್ರೀಯಾಗಿ ಮಾತಾಡೋಕೆ ಆಯ್ತಾ ಇರಲಿಲ್ಲ. ಸೊ ಅದಕ್ಕೇನು ಮಾಡ್ತೀನಿ, ನಾನು 11 o'clock 11:30 ಮೇಲೆ ಆರಾಮಾಗಿ ಮಲ್ಕೋಬೇಕಾದ್ರೆ ಒಂದು ಹಾಫ್ ಆನ್ ಅವರ್ ನನಗೇನಾರು ಅಪ್ಡೇಟ್ ಕೊಡಬೇಕು ಅನ್ಸಿದ್ರೆ ಕೊಡ್ತೀನಿ, ಆರಾಮಾಗಿ ಪೀಸಾಗಿರ್ತೀನಿ. ಸೊ ಇದನ್ನೆಲ್ಲ ನಾನು ಸೆಂಟ್ರಲ್ಲಿ ನಾನು ಮಾತಾಡಬೇಕು. 2 ನಿಮಿಷ ವೀಡಿಯೋ ಮಾಡಿಬಿಟ್ರೆ ನಿಮಗೂ ನೋಡೋಕೆ ಬೇಜಾರಾಗುತ್ತೆ. ಸೊ ಕಂಟಿನ್ಯೂಸ್ ಆಗಿದ್ದರೆ ನಿಮಗೂ ಒಂಥರ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ಓಕೆ, ಇದರಲ್ಲೇನೋ ಇನ್ಫಾರ್ಮೇಷನ್ ಇದೆ ಈ ವಿಡಿಯೋದಲ್ಲಿ ಅಂತ ನೋಡ್ತೀರಾ. ಸೊ ಇದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನಾನು ಮಾಡೋದು. ಸೊ ನೋಡೋಣ ಗೈಸ್, ಮುಂದಿನ ದಿನಗಳಲ್ಲಿ ಇನ್ನು ಒಂದಷ್ಟು ಪ್ಲೇಸಸ್ಗಳನ್ನ ನಾನು ಹುಡುಕ್ತಾ ಇದ್ದೀನಿ. ಸೊ ಅಲ್ಲೆಲ್ಲ ಟ್ರಾವೆಲ್ ಮಾಡಿ ಅದನ್ನೆಲ್ಲ ಇದನ್ನ ಪ್ಲೇಸಸ್ನೆಲ್ಲ ನಾನು ತೆಗೆದಿಡಬೇಕು ನಿಮ್ಮ ಮುಂದೆ ವ್ಲಾಗಲ್ಲಿ. ಸೊ ಗೈಸ್, ಇದೇ ರೀತಿ ಸಪೋರ್ಟ್ ಮಾಡಿ. ವಿತ್ ಲವ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.